ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಖಾಸಗಿ ಮಹಾವಿದ್ಯಾಲಯದಲ್ಲಿಂದು ಖೇಲೋ ಇಂಡಿಯಾ ವತಿಯಿಂದ ಹಮ್ಮಿಕೊಂಡಿದ್ದ ಖೇಲೋ ಇಂಡಿಯಾ ಸಂವಾದ ಖೇಲ್ ಕಿ ಬಾತ್ ಪಿಎಂ ಕೆ ಸಾಥ್ ಕಾರ್ಯಕ್ರಮಕ್ಕೆ ಸಿಂಧನೂರಿನ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಎಂ ದೊಡ್ಡಬಸವರಾಜ ಅವರು ಚಾಲನೆ ನೀಡಿದರು. ಈ ವೇಳೆ ಕ್ರೀಡಾಪಟು ಕೆ ಶಿವ, ಎನ್ಎಸ್ಎಸ್ ಅಧಿಕಾರಿ ಕಾಶಿಂ ಕುರೇಶಿ ಹಾಗೂ ಸ್ಥಳೀಯ ಕ್ರೀಡಾ ಪ್ರೇಮಿಗಳು, ಶಿಕ್ಷಣ ಸಂಸ್ಥೆಯ ಪ್ರಮುಖರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ಎಂ ದೊಡ್ಡಬಸವರಾಜ 2036ರಲ್ಲಿ ಜರುಗುವ ಒಲಿಂಪಿಕ್ ಕ್ರೀಡಾಕೂಟದ ಪ್ರತಿಯೊಂದು ಕ್ರೀಡಾ ವಿಭಾಗದಲ್ಲಿ ದೇಶದ ಕ್ರೀಡಾಪಟುಗಳು ಭಾಗವಹಿಸಿ ಉತ್ತಮ ಸಾಧನೆ ಮಾಡುವಂತಾಗಬೇಕು ಎಂದು ಕರೆ ನೀಡಿದರು. ಅವರನ್ನು ಆ ಸ್ಪರ್ಧೆಯಲ್ಲಿ ಮಾಡತಕ್ಕಂಥ ಉದ್ದೇಶದಿಂದ ಈ ಥರದ ಒಂದು ಕಾರ್ಯಕ್ರಮವನ್ನು ನಮ್ಮ ರಾಷ್ಟ್ರದ ಪ್ರಧಾನಿಯವರು ಮಾಡ್ತಾ ಇದ್ದಾರೆ. ಜೊತೆಗೆ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ತಾವೆಲ್ಲರೂ ಸಹಿತ ಓದಿಗೆ ಎಷ್ಟು ಆದ್ಯತೆ ಕೊಡ್ತಿದ್ದಾರಲ್ಲ ಅಷ್ಟೇ ಸ್ಪೋರ್ಟ್ಸ್ಗೆ ತಾವೆಲ್ಲ ಆದ್ಯತೆ ಕೊಡ್ರಿ ಅಂತ ನನ್ನ ಒಂದು ವಿನಂತಿ. ಕೆ ಶಿವ, ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ರೀಡೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಿದ್ದಾರೆ. ಯುವ ಜನರು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಒರಿಸ್ಸಾ, ಗೌಹಾಟಿ, ಪಂಜಾಬ್ ಅಂಡ್ ಗ್ವಾಲಿಯರಲ್ಲಿ ಎಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಸ್ಟಾರ್ಟ್ ಆಗಿದೆ, ಕೋಚಿಂಗ್ ಕ್ಯಾಂಪ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಎಲ್ಲ ಸಂಸ್ಥೆಗಳು ಮತ್ತು ಎಲ್ಲ ಸರ್ಕಾರಗಳು ಸ್ಪೋರ್ಟ್ಸ್ಗೆ ಬಹಳ ಮಹತ್ವ ಕೊಡ್ತಾ ಇದ್ದಾರೆ ಈಗಿನ ಯುಗದಲ್ಲಿ. ಕಾಶಿಂ ಕುರೇಶಿ, ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗಿನ ಸಂವಾದ ಕಾರ್ಯಕ್ರಮಕ್ಕೆ ಎಕ್ಸಲೆಂಟ್ ಪದವಿ ಕಾಲೇಜು ಆಯ್ಕೆಯಾಗಿದ್ದು ಹೆಮ್ಮೆಯ ಸಂಗತಿ ಎಂದು ಸಂತಸ ವ್ಯಕ್ತಪಡಿಸಿದರು. ಅದು ಇವತ್ತು ಮರೆಮಾಚಬೇಕಾದಂಥ ಪರಿಸ್ಥಿತಿ ಇದೆ. ಯಾಕೆ ಅಂತ ಬಂದರೆ ಭಾರತ ಅತಿ ಹೆಚ್ಚು ಯುವಕರನ್ನು ಹೊಂದಿರುವಂಥ ದೇಶ. ಇವತ್ತು ಭಾಳಷ್ಟು ಸಣ್ಣ ವಯಸ್ಸಿನಲ್ಲಿ ಅಪರಾಧ ಕೃತ್ಯಗಳಲ್ಲಿ ಯುವಕರು ಪಾಲ್ಗೊಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂದರೆ ಮಾನಸಿಕ ಸದೃಢತೆ ಇಲ್ಲದೆ ಇರುವಂಥದ್ದು. ಆ ಮಾನಸಿಕ ಸದೃಢತೆ ಎಲ್ಲಿಂದ ಬರ್ತದ ಅಂತಂದರೆ ಆ ಮನುಷ್ಯ ದೈಹಿಕ ಸದೃಢತೆ ಪಡೆದುಕೊಂಡಾಗ ಬರ್ತದ. ಆ ದೈಹಿಕ ಸದೃಢತೆ ಎಲ್ಲಿಂದ ಬರ್ತದೆ ಅಂತಂದರೆ ಅದು ನಾವು ಕ್ರೀಡೆಗಳ ಆಡುವುದರಿಂದ ಬರ್ತದೆ ಅಂತ. ವಿದ್ಯಾರ್ಥಿನಿ ಅನುಜ, 2036ರಲ್ಲಿ ನಡೆಯುವ ಒಲಿಂಪಿಕ್ಸ್ಗೆ ಹೇಗೆ ಸಿದ್ಧರಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಸೂಚನೆ ನೀಡಿದ್ದಾರೆ. ಅವರ ಮಾತಿನಂತೆ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಹೆಚ್ಚು ಭಾಗವಹಿಸಬೇಕು ಎಂದು ಅಭಿಪ್ರಾಯಪಟ್ಟರು. ಇಲ್ಲಾಂದ್ರೆ ಬಿಟ್ಬಿಡ್ತಾರೆ. ಅವನ ಕ್ಲಾಸ್ ಆ ಥರ ಮಾಡಬೇಡಿ ಪ್ಲೀಸ್. ಯಾಕಂದ್ರೆ ಯುವ ಪೀಳಿಗೆ ಇವತ್ತು ಎಷ್ಟು ಹಿಂದಿದೀವಿ ಅಂತ ತೋರಿಸ್ತಾ ಇದೆ ಕ್ರೀಡೆಯಲ್ಲಿ. ಹಾಗಾಗಿ ಎಲ್ಲರೂ ಕ್ರೀಡೆಯಲ್ಲಿ ಪಾಲ್ಗೊಳ್ಳೋಣ. ಎಲ್ಲರೂ ಮುಂದಿನ ಭವಿಷ್ಯವನ್ನ ನಾವೇ ರೂಪಿಸಿಕೊಳ್ಬೇಕು. ಹಾಗಾಗಿ ಕ್ರೀಡೆಯಲ್ಲಿ ಎಷ್ಟಿದೇನೋ ಓದಿನಲ್ಲಿ ಅಷ್ಟೇ ಇರಲಿ. ವಿದ್ಯಾರ್ಥಿ ರಾಘವೇಂದ್ರ, ಯುವ ಜನತೆ ಕ್ರೀಡೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತವೆ. ಇವೆಲ್ಲವನ್ನು ಮೀರಿಯೂ ಕ್ರೀಡೆಯಲ್ಲಿ ಯುವ ಜನರ ಭವಿಷ್ಯ ಸಾಧ್ಯ ಎಂದರು. ಎಜುಕೇಷನ್ ಸಿಸ್ಟಮ್ ಮೇಲೆ ಜಾಸ್ತಿ ಡೆವಲಪ್ಮೆಂಟ್ ಬರೀ ಅದ್ರ ಮೇಲೇ ಹೆಚ್ಚಾಗಿ ವಿದ್ಯಾರ್ಥಿಗಳು ಇದಾಗಿರೋದ್ರಿಂದ ಸ್ಪೋರ್ಟ್ಸಲ್ಲಿ ಅಷ್ಟು ಒಲವು ತೋರಿಸಲು ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇದರ ಬರೀ ಎಜುಕೇಷನ್ ಹೊರತುಪಡಿಸಿ ಸ್ಪೋರ್ಟ್ಸ್ ಊಟ ಒಂದು ಒಳ್ಳೆಯ ಗೇಮು. ಅದಕ್ಕೆ ಇದು ಮಾಡಿದರೆ ನಮ್ಮ ಭಾರತ ಮುಂದೆ ಬರುತ್ತೆ ಅಂತ ಹೇಳ್ಬೋದು.